ಬಡವರ ಬಾದಾಮಿ ಬಾದಾಮಿ ಕಾಯಿ ಆಗಂಗಿಲ್ಲ ನಮ್ಗೆ. ಬಡವರ ಬಾದಾಮಿ ಅಂತ ಯಾವುದಕ್ಕೆ ಕರೀತಾರಂದ್ರೆ ಶೇಂಗಾಕ್ಕೆ ಕರೀತಾರೆ. 3 ಕಾಳಿನ ಶೇಂಗಾ ಅಂತೂ ಎಷ್ಟಕ್ಕೊಂದು ಆಗಿದ್ದು. ಬರೀ 10 ಗುಂಟೆ 8 ಸೇರು ಶೇಂಗಾ ಕಾಳು ಹೊಲಕ್ಕೆ ಹಾಕಿದ್ವಿ. ಈ ವರ್ಷ ಮಳೆ ಚಲೋ ಆಗಿ ಸ್ವಲ್ಪ ಶೇಂಗಾ ಚಲೋ ಬಂದಾವು ಅಂತಂದು ಹೇಳೋ ಹೊತ್ನ್ಯಾಗ ಸಾಯಂಕಾಲ ಮಳೆ ಬಂದಿತ್ತು. ಹರಿಯಾಕತ್ತಿದ್ವಿ ಶೇಂಗಾ ಬಳ್ಳಿನ ಕಿತ್ಕೊಂಡ್ಬಂದು ಹರಿಯೋ ಹೊತ್ನ್ಯಾಗ ಮಳೆನೂ ಬರಾಕತ್ತಿತ್ತು, ಮಾಡೂ ಆಗಿತ್ತು. ಕೈಗೆ ಬಂದು ತುತ್ತು ಬಾಯಿಗೆ ಬರಲ್ಲ ಅಂತ ಇವತ್ತು ಈ ವರ್ಷದ ಕಾಲಕ್ಕೆ ಬರೀ ಹಿಂಗೆ ಆಗೈತಿ. ಅಂದರೂ ಬಡವ್ರ ಬಾದಾಮಿ ನಮ್ಮ ಒಂದು 10 ಸೇರಿಗೆ 2 ಚೀಲ ಶೇಂಗಾ ಅದು ಅಷ್ಟು ಖುಷಿ ಆಗೈತೆ ನನಗೆ. ಯಾವತ್ತೂ ಭೂಮಿಗೆ ಹಾಕಿದ್ದು ಅನ್ನ ಹಾಕುತ್ತೆ ಭೂಮಿ. ನಾವು ಊಟ ಮಾಡಿ ಇನ್ನೊಬ್ರಿಗೆ ಕೊಡುವಷ್ಟು ನಾವು ಅನ್ನ ಹಾಕ್ತೀವಿ ರೈತರು ಅಂತ ಹೇಳ್ಬೋದು. ನಾನಂತೂ ನನಗಷ್ಟು ಖುಷಿಯಾಗಿತ್ತು. 3 ಕಾಳಿನ ಶೇಂಗಾ ಅಂತೂ ಎಷ್ಟಾಕೊಂಡಿದ್ದು. 3 ಕಾಳಿನ ಶೇಂಗಾ ಬರೀ ಪುಟ್ಟ್ಯಾಗ ಹರಿದು ಹಾಕಾಕತ್ತಿದ್ವಿ. ಇನ್ನೂ ಹಸಿ ಇದ್ದು ಕುಚ್ಕೊಂಡು ಹುರ್ಕೊಂಡು ತಿಂದ್ರಕ್ಕಾರ ಅಷ್ಟು ರುಚಿ ಇರ್ತಾವೆ ನೋಡ್ರಿ. 3 ಕಾಳಿನೂ ಎಷ್ಟಾಕೊಂಡ ಸಿಗ್ತಾವೆ. ನನಗಂತೂ ಎಷ್ಟಾಕೊಂಡ ಸಿಕ್ಕಿದ್ದು 3 ಕಾಳಿನ ಶೇಂಗಾ ಕಾಳು. 3 ಕಾಳು ಶೇಂಗಾ ಇತ್ತಂದ್ರೆ ದೇವರ ಆಶೀರ್ವಾದ ಇರ್ತದಂತ, 3 ಕಣ್ಣು ಇದ್ದಂಗಂತ. ಎಷ್ಟು ಹಸಿ ಇದ್ದು ಶೇಂಗಾ ಇವು ಬೆಳ್ಳಗೆ ಈಗಿರ್ತಾವೆ. ಒಣಗಿಂದಂದ್ರೆ ಸ್ವಲ್ಪ ಕೆಂಪಿನ ಮ್ಯಾಗ ಬರ್ತಾವೆ. ಒಣಗಿಸಿಲ್ಲ ಇನ್ನೂ ಹಸಿ ಶೇಂಗಾ ನೋಡ್ರಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಚ್ಕೊಂಡು ತಿಂದ್ರಕ್ಕಾರಂದ್ರೆ ಅಷ್ಟು ವಿಟಮಿನ್ ಪ್ರೋಟೀನ್ ಸಿಗ್ತೈತಿ. ಹಸೇವ ಹಂಗೆ ತಿನ್ಕೊತ ಅಡ್ಡಾಡಿದ್ರೂ ಮಕ್ಕಳಿಗೆ ಎಷ್ಟು ಪ್ರೋಟೀನ್ ಸಿಗ್ತೈತಿ. ನಾವು ಹಂಗೆ ಹರ್ಕೊಂತ ಒಂದು ಬಗ್ಸಿ ಶೇಂಗಾನ ತಿಂದ್ಬಿಡ್ತೀವಿ. ನಮಗೆ ಅರ್ಧ ಹೊಟ್ಟೆ ತುಂಬುತ್ತೆ. ಮತ್ತು ರೊಟ್ಟಿ ಏನಾರು ತಿನ್ನಾಕತ್ವಿ ಅಂದ್ರೆ ಹೊಲದಾಗ ಒಂದು 4 ಶೇಂಗಾ ಕಾಳು ಒಂದು ಸ್ವಲ್ಪ ಉಳ್ಳಾಗಡ್ಡಿ ತಪ್ಪಲ ಹಾಕ್ಕೊಂಡು ತಿಂದ್ವಿ ಅಂದ್ರೆ ಹೊಟ್ಟೆ ತುಂಬುತ್ತೆ ನೋಡ್ರಿ. ಬಡವರ ಬಾದಾಮಿ ಅಂತ ಕರೀತಾರೆ ರೀ.